Hi guys, welcome back to my YouTube channel. ಸೊ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದೆ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಪಾರ್ಟ್ 1 ವಿಡಿಯೋ ಯಾರೆಲ್ಲ ನೋಡಿಲ್ಲ, ಸೊ ಹೋಗಿ ಪಾರ್ಟ್ 1 ವಿಡಿಯೋನ ನೋಡಿ, ಓಕೆನಾ. ಸೊ ಇವತ್ತು ನಾವು ಮೂಕಾಂಬಿಕೆ ಟೆಂಪಲಲ್ಲಿ ಇದ್ದೀವಿ. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀವಿ. ನೆಕ್ಸ್ಟ್ ಇವಾಗ ದರ್ಶನಕ್ಕೆ ಹೋಗಬೇಕು. ಸೊ ದರ್ಶನ ಆದಮೇಲೆ ಸೊ ಇಲ್ಲಿಂದ ಸಿಗಂದೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನೋಡೋಣ, ಆಲ್ ದ ವೇ ಇನ್ನೂ ಯಾವುದಾದ್ರು ಟೆಂಪಲ್ ಯಾವುದಾದ್ರು ಸಿಕ್ಕಿದ್ರೆ ಇನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಇಲ್ಲಿಂದ ಸಿಗಂದೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಬನ್ನಿ, ಮಮ್ಮಿ ಡ್ಯಾಡಿ ಏನು ಮಾಡ್ತಿದ್ದಾರೆ ನೋಡೋಣ. ಓ ಆಯ್ ಮಮ್ಮಿ, ಗುಡ್ ಮಾರ್ನಿಂಗ್. ಇವರು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರಾ? ಗುಡ್ ಮಾರ್ನಿಂಗ್. ಹೇಗಿದೆ ಟ್ರಿಪ್ಪು? ಸೂಪರ್ ಆ್ಯಂಡ್ ಡೂಪರ್. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ನೆಕ್ಸ್ಟು ಕೊಲ್ಲೂರು ಹೋಗೋಕ್ಕೆ ಅಮ್ಮನ ದರ್ಶನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹಂಗೆ ಸಿಗಂದೂರ್ಗೆ ಹೋಗೋದು. ಸಿಗಂದೂರ್ಗೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಬ್ಯಾಕ್ ಟು ಮನೆ ಬ್ಯಾಂಗ್ಳೂರ್. ಓಕೆ, ಹೆಂಗಿದೆ ನೀ ಟ್ರಿಪ್ಪು? ಕಾಮನು. ಎಷ್ಟು ಟಯರ್ಡ್ ಆಗಿದೆ ಅಂತಂದರೆ 4 ಜನಕ್ಕೂ ಮಲಗಿದ್ದು ನನಗಿನ್ನ ನಿದ್ದೆ ಕಣ್ಣು ಹೋಗೇ ಇಲ್ಲ. ಮಲಗಿದ್ದು ಇನ್ನೊಂದ್ಸತಿ ಇವಾಗ ಮಲ್ಕೊ ಅಂದ್ರೂ ಮಲ್ಕೊಂಬಿಡ್ತೀನಿ, ಆ ರೇಂಜಿಗೆ ಟಯರ್ಡ್ ಆಗಿದೆ. ಬಟ್ ಚೆನ್ನಾಗಿದೆ. ಬೆಳಿಗ್ಗೆನೇ ಮಳೆ ಬರ್ತಾ ಇದೆ, ಇವಾಗ ಬಿಸಿಲು ಬರುತ್ತೆ. ಆ ಬಿಸಿಲಿಗೆ ಇನ್ನೊಂದ್ಸತಿ ಸ್ನಾನ ಮಾಡಿಬಿಟ್ಟಿರ್ತೀವಿ, ಆ ರೇಂಜಿಗೆ ಬಿಸಿಲಿದೆ ಇಲ್ಲಿ. ಯಪ್ಪ ಹೆಂಗಿರ್ತಾರೋ ಅಪ್ಪ ಇಲ್ಲಿ ನಿಜವಾಗ್ಲೂ, ಹಂಗಂತೂ ಗೊತ್ತಿಲ್ಲ. ಹೆವಿ ಬಿಸಿಲು. ನೆನ್ನೆ ಅಂತೂ ಸ್ನಾನನೂ ಮಾಡಿಕೊಂಡು ಬಸ್ಸಲ್ಲೂ 2-3 ಸತಿ ಸ್ನಾನನೂ ಆಗೋಯ್ತು. ಆ ರೇಂಜಿಗೆ ಬಟ್ಟೆ ಎಲ್ಲ ಒದ್ದೆ ಆಗಿ ಒಂದು ಲೆವೆಲ್ಗೆ ಆಗೋಗಿದ್ವಿ 4 ಜನನು. ತುಂಬ ಬಿಸಿಲು ಈ ಕಡೆ ಅಲ್ವಾ ಮಮ್ಮಿ? ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಸಿಗಂದೂರಿಗೆ ಹೊರಡೋಣ. ಓಕೆ ಫೈನ್. ಸೊ ಬನ್ನಿ ಹೋಗೋಣ. ನಾವು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ಅಲ್ಲಿ ನೀರು ಏನು ಸಕ್ಕತ್ತಾಗಿತ್ತು ಅಂತಂದರೆ, ನನಗೆ ಈ ಥರ ತಿಳಿ ನೀರೆಲ್ಲ ಇದ್ದಾಗ ನನಗೆ ಆಟ ಆಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲೂ ಕೂಡ ನಮಗೆ ಆಟ ಆಡೋದಕ್ಕೆ ಆಗಿಲ್ಲ. ಸೊ ಟೈಮ್ ಆಗೋಗುತ್ತೆ ಅಂಥೇಳಿ ಬೇಗ ಕ್ಯೂವಲ್ಲಿ ನಿಂತ್ಕೊಂಡಿದ್ದು. ನಾವು 8 ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದು. ಸೊ ನಾವು ಆಚೆ ಬರೋಷ್ಟರಲ್ಲಿ 12:30 ಆಗಿತ್ತು. ಸೊ ಅಷ್ಟೊಂದು ರಶ್ ಇತ್ತು. ಬಟ್ ತುಂಬ ಒಳ್ಳೆ ದರ್ಶನ ಆಯಿತು ಹೇಳಬೇಕು ಅಂತಂದರೆ, ತುಂಬಾ ಚೆನ್ನಾಗಿತ್ತು. ನಾವು ದರ್ಶನ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ಹಾಗಾಗಿ ನಾವು ಡೈರೆಕ್ಟು ಊಟಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಪಾಯಸ ಇತ್ತು, ಸಾಂಬಾರಿತ್ತು, ರಸಮ್ ಇತ್ತು, ಮಜ್ಜಿಗೆ, ಚಟ್ನಿ, ಉಪ್ಪಿನಕಾಯಿ. ಸೊ ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ನಾವು ಊಟ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ನಾವೇನೋ ವಾಪಸ್ ರೂಮ್ ಕಡೆ ಬಂದ್ವಿ. ಸೊ ಚೆಕ್ಔಟ್ ಆಗೋದಕ್ಕೆ. ಸೊ ಅಲ್ಲಿಂದ
ರೂಮೆಲ್ಲ ವೆಕೇಟ್ ಮಾಡಿ ಸೊ ನಮ್ಮ ನೆಕ್ಸ್ಟ್ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ನಾವು ರೂಮೆಲ್ಲ ಚೆಕ್ಔಟ್ ಮಾಡಿ ಬರೋಷ್ಟರಲ್ಲಿ ಇನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾವು ಸಿಗಂದೂರು ಹೋಗೋ ಕಡೆ ಸಾಗರಕ್ಕೆ ಹೋಗೋ ಕಡೆ ಬಸ್ಸು ಜಸ್ಟ್ ಮಿಸ್ ಆಗೋಯ್ತು. ಸೊ ಅಲ್ಲೆಲ್ಲ ಟೈಮಿಂಗ್ಸ್ಗೆ ಬಸ್ ಬರೋದು. ಫಾರ್ ಎಕ್ಸಾಂಪಲ್ 1:30ಗೆ ಒಂದು ಬಸ್ ಬಂದರೆ ಇನ್ನು ನೆಕ್ಸ್ಟ್ 4 ಗಂಟೆಗೆ ಒಂದು ಬಸ್ ಬರುತ್ತೆ. ಸೊ ಹಾಗಾಗಿ ನಾವು ರಿಟರ್ನ್ ಬರೋದಕ್ಕೂ ನಾವು ಬುಕ್ ಮಾಡಿಬಿಟ್ಟಿದ್ವಿ. ಸೊ ಇನ್ನು ಅಲ್ಲಿ ನಾವು ಬಸ್ ಕ್ಯಾಚ್ ಮಾಡೋದಕ್ಕೆ ಬೆಂಗಳೂರಿಗೆ ರಿಟರ್ನ್ ಬರೋದಕ್ಕೆ ಬಸ್ ಬುಕ್ ಮಾಡಿದ್ವಿ. ಸೊ ಇನ್ನು ರಿಟರ್ನ್ ಬರೋದಕ್ಕೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸೊ ನಾವು ಅಲ್ಲಿಂದ ಡೈರೆಕ್ಟಾಗಿ ಮೂಕಾಂಬಿಕೆ ಟೆಂಪಲಿಂದ ಸಿಗಂದೂರ್ಗೆ ಹೋಗೋದಕ್ಕೆ ಒಂದು ಆಟೋಲಿ ನಾವು ಹೋದ್ವಿ. ಅಲ್ಲಿ ವ್ಯೂ ಪಾಯಿಂಟ್ ಹೇಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. 3 ಏನೋ ಘಾಟ್ ಸೆಕ್ಷನ್ ಬರುತ್ತೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಅಲ್ಲಲ್ಲಿ ಮಳೆ ಬಂದಿರೋ ಕಾರಣದಿಂದ ಸೊ ನೀರೆಲ್ಲ ಹರಿತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ನಿಜವಾಗ್ಲೂ ಈ ರೋಡಲ್ಲಿ ನೀವು ಹೋದರೆ ನಿಮಗೆ ಸ್ಪೆಷಲಿ ಈ ಅಕ್ಟೋಬರ್ ಸೀಸನಲ್ಲಿ ನಿಮಗೆ ಡಿಸೆಂಬರ್ ಸೀಸನಲ್ಲಿ ಸೊ ಮಳೆಗಾಲ ಯಾವಾಗೆಲ್ಲ ಬರುತ್ತೆ ಸೊ ಆ ಸೀಸನಲ್ಲೆಲ್ಲನೂ ನೀರೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತಿಳಿ ನೀರು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನೋಡಿದ ತಕ್ಷಣ ಆಟ ಆಡಬೇಕು ನೀರಲ್ಲಿ ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿದೆ. ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲೊಂದು ನಾನು ಒಂದು ಲೊಕೇಶನ್ ನೋಡಿದೆ. ಮನೆ ಇದೆ, ಮನೆ ಹಿಂದೆಗಡೆ ಸೊ ಹಿತ್ತಲಲ್ಲಿ ನೀರು ಹರಿತಿರೋದು. ಸೊ ಅವಾಗ ನಾನು ಅಂದ್ಕೊಂಡೆ ಸೊ ಎಷ್ಟು ಲಕ್ಕಿ ಇದ್ದಾರಲ್ವಾ ಸೊ ಆ ಮನೇಲಿರುವಂಥವ್ರು. ಸೊ ಎಷ್ಟು ಚೆನ್ನಾಗಿದೆ ಆ ಲೊಕೇಶನು ಅಂತಂದರೆ ಅಲ್ಲಿ ಅಂತಲ್ಲ ಸೊ ಅಲ್ಲಲ್ಲಿ ಎಲ್ಲೆಲ್ಲಿ ಮನೆಗಳಿದೆ ಸೊ ಅಲ್ಲಿ ಮನೆ ಮುಂದೆ ಎಲ್ಲನೂ ನೀರುಗಳು ಹರಿತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನಾನು ಇದನ್ನೆಲ್ಲನೂ ವಿಡಿಯೋಸಲ್ಲಿ ನೋಡಿದ್ದೆ ನಾನು. ಸೊ ಲೈವ್ ಆಗಿ ನಾನು ನೋಡಿದಾಗ ನಂಗೆ ತುಂಬಾ ಖುಷಿ ಆಯಿತು. ಇನ್ ಬಿಟ್ವೀನ್ ಟೀ ಬ್ರೇಕು ಕೂಡ ತೊಗೊಂಡ್ವಿ. ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿ ಸೊ ಫೈನಲಿ 3 o'clockಗೆ ನಾವು ಟೆಂಪಲ್ ರೀಚ್ ಆದ್ವಿ. ಸಿಗಂದೂರು ಟೆಂಪಲು ನನ್ನ ಫೇವ್ರೆಟ್ ಗಾಡ್. ನಾನು ಎಷ್ಟು ನಂಬ್ತೀನಿ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಹೆಸರು ಆ್ಯಂಡ್ ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ಅವ್ರ ಹೆಸರು ತೊಗೊಳ್ತೀನಿ. ನಂಗೆ ಅಷ್ಟು ನಂಬಿಕೆ, ನಂಗೆ ಅಷ್ಟು ಫೇವ್ರೆಟ್ ದೇವಸ್ಥಾನ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ಎಸ್ ಅಫ್ಕೋರ್ಸ್ ತುಂಬಾ ರಶ್ ಇತ್ತು, ಇಲ್ಲ ಅಂತಿಲ್ಲ. ಆ್ಯಂಡ್ ಸ್ವಲ್ಪ ಟೈಮ್ ಪಾಸ್ ಆಗ್ತಾ ರಶ್ ಕಡಿಮೆ ಆಯಿತು. ಸೊ ನಾವಂತೂ 2 ಸತಿ ದರ್ಶನ ಮಾಡಿದ್ವಿ. ಸೊ ಅದೊಂದು ಲಕ್ಕಿ ಅಂತಲೇ ಹೇಳ್ಬೋದು. ನಾವು 2 ಸತಿ ದರ್ಶನಕ್ಕೆ ಹೋಗಿದ್ದು. ಸೊ ಫಸ್ಟ್ ಟೈಮು ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು ಆ್ಯಂಡ್ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಕ್ಯೂ ಸ್ವಲ್ಪ ಕಡಿಮೆ ಆಗಿತ್ತು ಆ್ಯಂಡ್ ರಶ್ ಸ್ವಲ್ಪ ಕಡಿಮೆ ಆಗಿತ್ತು ಅಂಥೇಳಿ ಸೊ ಇನ್ನೊಂದು ಸತಿ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಸೊ ಕಣ್ಣು ತುಂಬ ದರ್ಶನ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ಅಮ್ಮನೂ ಅಷ್ಟೇ ನಮಗೆ ಕಣ್ಣು ತುಂಬ ನೋಡಲಿ ಅಂಥೇಳಿ ನಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ಅದೊಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಮಗೆ ಅಲ್ಲಿ ಊಟ ಆಲ್ಮೋಸ್ಟ್ 3 o'clock ಆಗಿರೋದ್ರಿಂದ ಸೊ ನೆಕ್ಸ್ಟ್ ಇನ್ನು 8 ಗಂಟೆಗೇ ಊಟ ಇರೋದು ಅಂತ ಹೇಳಿದ್ರು. ಸೊ ನಮ್ಮ ಬಸ್ಸು 7 o'clockಗೆ ನಾವು ಬುಕ್ ಮಾಡಿದ್ವಿ. ಸೊ ಅಲ್ಲೇ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಆ್ಯಂಡ್ ಡಿನ್ನರ್ಗೂ ಕೂಡ ನಾವು ಅಲ್ಲೇ ಪಾರ್ಸಲ್ ಮಾಡ್ಕೊಂಡ್ವಿ. ಅಲ್ಲಿ ತುಂಬ ಚೆನ್ನಾಗಿ ದೋಸೆ ಹಾಕ್ತಾಯಿದ್ರು
ಆ್ಯಂಡ್ ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಆನ್ ದ ವೇ ಹೋಗ್ತಾ ನಾವು ಪಾರ್ಸಲ್ನ ಮಾಡ್ಕೊಂಡ್ವಿ. ಆನ್ ದ ವೇ ಬಸ್ಸಲ್ಲೇ ನಾವು ನಮ್ಮ ಡಿನ್ನರ್ನ ಮುಗಿಸ್ಕೊಳ್ಳೋಣ ಅಂತ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನಾನು ಇನ್ನೊಂದು ಲಾಂಚಲ್ಲಿ ಬರ್ತಾರಲ್ಲ, ಸೊ ಅದನ್ನು ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡೆ. ಸೊ ನಾವು ಆ ರೂಟಲ್ಲಿ ಬಂದಿಲ್ಲ, ಬ್ರಿಡ್ಜ್ ಮೇಲೆ ಬಂದಿಲ್ಲ. ಸೊ ಬೇರೆ ರೂಟಿಂದ ಬಂದಿದ್ದರಿಂದ ಸೊ ಆ ಬ್ರಿಡ್ಜ್ ಮೇಲೆ ನಾವು ಬಂದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ನಾನು ಬ್ರಿಡ್ಜ್ ಮೇಲೆ ಹೋಗಬೇಕು. ಆ ಲಾಂಚಲ್ಲಿ ಹೋಗೋ ಮಜಾನೇ ಬೇರೆ. ಬಟ್ ಇವಾಗ ಲಾಂಚಲ್ಲಿ ಹೋಗೋದಕ್ಕಾಗಲ್ಲ, ಬಿಕಾಸ್ ಯಾಕೆ ಅಂತಂದರೆ ಬ್ರಿಡ್ಜ್ ಕಟ್ಟಿದ್ದಾರೆ. ಸೊ ಹಾಗಾಗಿ ಬಟ್ ಟೆಂಪಲ್ ವೈಬ್ ಮಾತ್ರ ಹೇಳ್ತೀನಿ ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ಇನ್ನು ಸಿಗಂದೂರು ಚೌಡೇಶ್ವರಮ್ಮ ಟೆಂಪಲ್ಗೆ ಹೋಗಿಲ್ಲ, ಸೊ ಒಂದ್ಸತಿ ಹೋಗಿ ಫ್ಯಾನ್ ಆಗಿ ಹೋಗ್ತೀರಾ. ಅಲ್ಲಿರೋ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಒಂಥರ ಬೇರೆ ವೈಬೇ ಕೊಡುತ್ತೆ, ಒಂಥರ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಅಲ್ಲೇ ಒಂದು ಸ್ವಲ್ಪ ತಿದ್ದು ಆ್ಯಂಡ್ ದರ್ಶನ ಬೇಗನೆ ಆಗೋಯ್ತು. ನಾನು ಹೇಳಿದ್ನಲ್ಲ 2 ಸತಿ ನಾವು ದರ್ಶನ ಮುಗಿಸ್ಕೊಂಡ್ವಿ. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಒಂದು 5:30, 6 o'clock ಆಗಿತ್ತು. ಸೊ ಹಾಗಾಗಿ ಅಲ್ಲೇ ಸುತ್ತಾಡ್ಕೊಂಡು ಅಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಸ್ವಲ್ಪ ನಾನು ಫೋಟೋಸ್ ತೊಗೊಂಡು ವಿಡಿಯೋಸ್ ತೊಗೊಂಡು ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿ ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಆಮೇಲೆ 7 o'clockಗೆ ಬಸ್ಸಿಂದ ಹೊರಟ್ವಿ. ಸೊ ತುಂಬಾ ಚೆನ್ನಾಗಿತ್ತು ನಮ್ಮ ಈ ಶಾರ್ಟ್ ಟ್ರಿಪ್ಪು. ಸೊ ಈ 2 days ಟ್ರಿಪ್ಪು ತುಂಬಾ ಚೆನ್ನಾಗಿ ರಿಫ್ರೆಶಿಂಗ್ ಆಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಸ್ನ್ಯಾಕ್ಸ್ ಕೂಡ ಅಷ್ಟೇ, ಚುರುಮುರಿ ಮಾಡ್ತಾಯಿದ್ರು ಆ್ಯಂಡ್ ಮಿರ್ಚಿ ಬಜ್ಜಿ ಅದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಖಾರವಾಗಿ ಸಖತ್ತಾಗಿ ಮಾಡಿಕೊಡ್ತಿದ್ರು ಅಲ್ಲಿ. ಸೊ ತುಂಬಾ ಸ್ಟಾಲ್ಸ್ ಇತ್ತು ಆ್ಯಂಡ್ ಸೊ ಈ ಸ್ಟಾಲ್ಸ್ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಸ್ವಲ್ಪ ಏನೋ ಒಂದು ಐಟಮ್ಸ್ ಎಲ್ಲ ಬೇಕಿತ್ತು, ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಸ್ಪೈಸಸ್ ಕೂಡ ಬೇಕಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿ ಸೊ ಫೈನಲಿ ನಾವು ಬೆಂಗಳೂರು ಕಡೆ ಹೊರಟ್ವಿ. ಎಕ್ಸ್ಪೀರಿಯೆನ್ಸ್ ಅದು ತುಂಬ ಚೆನ್ನಾಗಿತ್ತು. 2 days ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನನ್ನ ಕೈಲಿ ಎಷ್ಟಾಯಿತು ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಸೊ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.